ಬರ್ತಾ ಇದೆ ಅಂದ್ರೆ ಸಾಕು ನಮ್ದು ಎಷ್ಟೊಂದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತಲ್ವಾ. ನೀವು ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀರಾ ಅಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ವಾರ ಇದೆ ಅಂದ್ರೆ ಸಾಕು, ಅದ್ರ ಬೇಕಾಗಿರುವಂತ ಶಾಪಿಂಗು ಅದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಇನ್ನು 2-3 ದಿನ ಇದೆ ಅಂದಾಗ ಹಬ್ಬಕ್ಕೆ ಬೇಕಾಗಿರುವಂತ ಸಿಹಿ ತಿನಿಸುಗಳನ್ನು ಕೂಡ ನಾವು ಮಾಡ್ಕೊಳ್ತಾ ಇರ್ತೀವಿ. ಇಷ್ಟೆಲ್ಲಾ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂದ್ಮೇಲೆ ಹಬ್ಬದ ದಿನ ಮೇನ್ ಆಗಿ ನಾವು ದೇವಿಗೆ ಹೇಗೆ ಅಲಂಕಾರ ಮಾಡ್ತೀವೋ ಅದು ಕೂಡ ಮ್ಯಾಟ್ರ್ ಆಗತ್ತೆ. ಸೊ ದೇವಿಗೆ ನಾರ್ಮಲ್ ಆಗಿ ಅಲಂಕಾರ ಮಾಡೋದ್ಕಿಂತ ಸ್ವಲ್ಪ ಸೀರೆ ಉಡಿಸಿ ಒಡವೆ ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ದೇವಿಗೆ ಹೇಗೆ ಸಿಂಪಲ್ ಆಗಿ ಬೇಗ ಸೀರೆಯನ್ನ ಉಡಿಸ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಹಾಗೆ ಅದ್ರ ಜೊತೆ ಹೇಗೆ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಬೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನಿಲ್ಲಿ ಒಂದು ಸಾಫ್ಟ್ ಸಿಲ್ಕ್ ಸೀರೆ ತಗೊಂಡಿದ್ದೀನಿ. ಇದೇ ತರದ ಸೀರೆ ಆಗ್ಬೇಕು ಅಂತ ಏನಿಲ್ಲ, ನೀವು ಯಾವ ತರದ್ದಾದ್ರೂ ತಗೋಬಹುದು. ಆದ್ರೆ 2 ಸೈಡು ಬಾರ್ಡರ್ ಇರುವಂತ ಸೀರೆ ತಗೊಂಡ್ರೆ ದೇವಿಗೆ ಉಡಿಸಿದಾಗ ಅಂದ್ರೆ ಅಲಂಕಾರ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ನನ್ನ ಸೀರೆಗೂ ಅಷ್ಟೇ ಇಲ್ಲಿ ಒಂದೇ ಸೈಡ್ ಬಾರ್ಡರ್ ಇದೆ, ಇನ್ನೊಂದ್ ಸೈಡ್ ಇಲ್ಲ. ಈಗ ಇದ್ರಲ್ಲೇನೆ ದೇವರಿಗೆ ಹೇಗೆ ಸಿಂಪಲ್ ಆಗಿ ಸೀರೆನ ಫಟಾಫಟ್ ಅಂತ ಉಡಿಸ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಯೂಶುವಲ್ ಆಗಿ ನಾವು ಸೆರಗ್ ಮಾಡ್ಕೊಳ್ಳುವಾಗ ಹೇಗೆ ನೆರಿಗೆ ಕಟ್ಕೊಳ್ತೀವೋ ಅದೇ ತರ ಇಲ್ಲೂ ಕಟ್ಕೊಂಡಿರೋದು. ಬಟ್ 2 ದಡಿಗಳು ಒಂದೇ ಸೈಡ್ ಬರೋ ತರ ನೆರಿಗೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಯೂಶುವಲ್ ಆಗಿ ಒಂದೊಂದ್ ಸೈಡ್ ಬರುತ್ತಲ್ವಾ ನಾವು ಉಟ್ಕೊಂಡಾಗ, ಆ ರೀತಿ ಮಾಡಿದ್ರೆ ದೇವರಿಗೆ ಮುಸುಗ್ ಹಾಕುವಾಗ ಕನ್ಫ್ಯೂಸ್ ಆಗುತ್ತೆ ಯಾವ ಸೈಡ್ ಹಾಕ್ಬೇಕು ಯಾವ ಸೈಡ್ ಬಿಡ್ಬೇಕು ಅಂತ. ಸೊ 2 ಒಂದೇ ಸೈಡ್ ಬರೋ ತರ ಮಾಡ್ಕೊಂಡ್ವಿ ಅಂದ್ರೆ ನೀವ್ ಯಾವ ಸೈಡ್ ಹಾಕಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನಾನು 2 ಸೈಡು ಒಂದೇ ಕಡೆ ಬರೋ ತರ ಮಾಡ್ಕೊಂಡು ಈ ತರ ಸ್ವಲ್ಪ ಒಂದು ಮಳದಷ್ಟು ಗ್ಯಾಪ್ ಕೊಟ್ಕೊಂಡು ನೆರಿಗೆ ಮಾಡ್ಕೊಂಡು ಪಿನ್ ಹಾಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ ತೋರಿಸ್ತಾ ಇರುವಂತ ಮೆಥಡ್ ಅನ್ನ ನೀವು ಫಾಲೋ ಮಾಡಿ ದೇವ್ರಿಗೆ ಸೀರೆ ಉಡ್ಸಿದ್ರಿ ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಅಂದ್ರೆ ಸೀರೆ ಉಟ್ಕೊಳ್ಳೋದಕ್ಕೆ ಬರ್ದೇ ಇರೋರು ಕೂಡ ಈಸಿಯಾಗಿ ದೇವರಿಗೆ ಸೀರೆನ ಉಡಿಸಿ ಅಲಂಕಾರ ಮಾಡಬಹುದು. ಸೊ ಇವಾಗ ನಾನಿಲ್ಲಿ ಒಂದು ಮಾರ್ನಷ್ಟು ಈ ಸೆರಗನ್ನ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸೀರೆ ಇನ್ನೊಂದು ತುದಿ ಇರುತ್ತಲ್ವಾ, ಅಂದ್ರೆ ಸೀರೆ ಸ್ಟಾರ್ಟಿಂಗ್ ಪಾಯಿಂಟ್, ಇದಕ್ಕೆ ನಾವು ಉಡ್ಜರ್ಗ ಅಂತ ಕರಿತೀವಿ, ಕೆಲವೊಂದ್ ಕಡೆ ಕೆಲವೊಂದ್ ರೀತಿ ಕರೀತಾರೆ. ಇಲ್ಲಿಂದ ಹಿಡಿದು ಈ ರೀತಿ ಚಿಕ್ಕದಾಗಿ ನೆರಿಗೆ ಮಾಡ್ತಾ ಬರಬೇಕು. ಯೂಶುವಲ್ ಆಗಿ 16ರಿಂದ 17 ನೆರಿಗೆ ಆಗುತ್ತೆ ನಾನ್ ಮಾಡಿರೋ ಸೈಜಲ್ಲಿ ಕರೆಕ್ಟ್ ಆಗಿ ಮಾಡಿದ್ರೆ. ತುಂಬಾ ದೊಡ್ಡದಾಗಿ ಮಾಡಿದ್ರೆ ದೇವ್ರಿಗೆ ಸೀರೆ ಉಡಿಸಿದಾಗ ನೆರಿಗೆ ಅಷ್ಟಾಗಿ ಕಾಣೋದಿಲ್ಲ. ಹಾಗಾಗಿ ಚಿಕ್ಕದಾಗಿ ಅಥವಾ ಮೀಡಿಯಂ ಸೈಜ್ ನಲ್ಲಿ ಮಾಡಬೇಕು. ಎಲ್ಲಿವರೆಗೂ ಮಾಡಬೇಕು ಅಂದ್ರೆ ಸೆರಗು ಮಾಡಿರ್ತೀವಲ್ವಾ ನಾವು ಒಂದು ಮಾರ್ನಷ್ಟು, ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಇದು ಎಂಡ್ ಆಗ್ಬೇಕು. ಸೊ ಇಷ್ಟು ನೆರಿಗೆ ಮಾಡಿದ್ಮೇಲೆ ಅದನ್ನ ನೀಟಾಗಿ ಜೋಡಿಸ್ಕೊಂಡು ತುದಿಯಲ್ಲಿ 2 ತುದಿಯಲ್ಲೂ ಒಂದೊಂದು ಪಿನ್ ಹಾಕ್ಬೋದು, ಅಥವಾ ನೀವು ಬಟ್ಟೆ ಕ್ಲಿಪ್ ನ ಕೂಡ ಹಾಕ್ಬೋದು. ಹಾಗೆ ಈ ರೀತಿ ಮಧ್ಯದಲ್ಲೂ ಕೂಡ ನೆರಿಗೆಗಳನ್ನ ಜೋಡಿಸಿ ಒಂದು ಪಿನ್ ಅನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟಾದ್ರೆ ಇದು ರೆಡಿ ಆಯ್ತು. ಸೊ ಈ ರೀತಿ ನೀವು ಒಂದಿನ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಪೂಜೆ ಮಾಡುವಾಗ ಬೇಗ ಸೀರೆ ಉಡಿಸ್ಬಿಡ್ಬೋದು ದೇವರಿಗೆ. ಹಾಗೆ ಬೆಳಿಗ್ಗೆನೆ ಪೂಜೆ ಮಾಡ್ಬೇಕಲ್ವಾ, ಸೊ ಅದಕ್ಕೆ ಈಸಿ ಆಗುತ್ತೆ ಈ ರೀತಿ ನೀವು ಮುಂಚೆನೆ ಮಾಡಿ ಇಟ್ಕೊಂಡ್ರೆ. ಇನ್ನು ನಾನಿಲ್ಲಿ ಒಂದು ಟಿಪಾಯಿ ಮೇಲೆ ಒಂದು ಬಾಕ್ಸ್ಗೆ ಫುಲ್ ಅಕ್ಕಿಯನ್ನ ತುಂಬಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಚಮ್ನಲ್ಲಿ ನೀರ್ ಹಾಕಿ ಇಟ್ಟಿದ್ದೀನಿ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಅಂದ್ರೆ ಹೈಟ್ ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ಅಥವಾ ಸ್ಟೂಲನ್ ಕೂಡ ಇಡಬಹುದು. ನಾನಿಲ್ಲಿ ಬಾಕ್ಸ್ ಇಟ್ಟಿದ್ದೀನಿ. ಇನ್ನು ಚಂಬಿನ ತುದಿಗೆ ನಾನಿಲ್ಲಿ ಒಂದ್ ಮೊಳ ಅಳತೆ ಇರೋಷ್ಟು ಕಟ್ಟಿಗೆನ ಕಟ್ಟಿದ್ದೀನಿ. ಸ್ವಲ್ಪ ದಪ್ಪ ಇದೆ ಅಷ್ಟೇ ಇದು. ಈ ರೀತಿ ಕಟ್ಟಿಗೆ ಕಟ್ಟಿ ನಾವು ಸೀರೆ ಉಡ್ಸೋದ್ರಿಂದ ಸೀರೆ ಗ್ರಿಪ್ ಚೆನ್ನಾಗಿ ಕೂರುತ್ತೆ. ಫೈನಲ್ ಲುಕ್ ನೀವು ಸೀರೆ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಅದಾದ ನಂತರ ನಾವಿಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನೆರಿಗೆ ಮಾಡ್ಕೊಂಡಿದ್ವಲ್ಲ, ಅದನ್ನ ಈ ರೀತಿ 2 ಸೈಡ್ ನಲ್ಲೂ ಹಾಕಿ ಮಧ್ಯದಲ್ಲಿ ಕರೆಕ್ಟ್ ಆಗಿ ಅಳತೆ ಇಟ್ಕೊಂಡು ಅಲ್ಲಿಗೆ ಒಂದು ಪಿನ್ ಹಾಕಿದ್ದೀನಿ. ಪಿನ್ ಕೂಡ ಹಾಕ್ಬೋದು, ಅಥವಾ ನೀವು ಒಂದು ಸೂಜಿ ದಾರದಿಂದ ಅದನ್ನ ಸ್ವಲ್ಪ ಹೊಲಿಬಹುದು. ಸೊ ಈ ರೀತಿ ಪಿನ್ ಅಥವಾ ಹೊಲಿಗೆ ಹಾಕದ ನಂತರ ನೆಕ್ಸ್ಟ್ ನೆರಿಗೆಗಳ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅರೇಂಜ್ ಮಾಡ್ಕೋಬಹುದು. ಹಾಗೆ ಫ್ರೆಂಡ್ಸ್, ಲಾಸ್ಟ್ ಇಯರ್ ನಾನು ಒಂದು ವರಮಹಾಲಕ್ಷ್ಮಿ ಪೂಜಾ ವಿಧಾನ ಅಂತ ವಿಡಿಯೋ ಪಬ್ಲಿಷ್ ಮಾಡಿದ್ದೆ. ತುಂಬಾನೇ ವೈರಲ್ ಆಗಿತ್ತು, ಎಲ್ಲರೂ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ನಿಮ್ಗೇನಾದ್ರೂ ವರಮಹಾಲಕ್ಷ್ಮಿ ಪೂಜಾ ವಿಧಾನ ತಿಳ್ಕೋಬೇಕು ಅಂತ ಇದ್ರೆ ಆ ವಿಡಿಯೋ ಲಿಂಕ್ ಅನ್ನ ಇಲ್ಲಿ ಮೇಲ್ಗಡೆ ಐ ಬಟನ್ ಅಲ್ಲೂ ಕೊಟ್ಟಿರ್ತೀನಿ, ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಯಾವ್ಯಾವ ರೀತಿ ವರಮಹಾಲಕ್ಷ್ಮಿ ಪೂಜೆನ ಮಾಡಬಹುದು, ಯಾರು ಮಾಡಬಹುದು ಅಂತ. ಸೊ ಈಗ ನೆರಿಗೆನ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಾನು.
ಅಗಲವಾಗಿ ನೆರಿಗೆನ ಹೇಗೆ ಅರೇಂಜ್ ಮಾಡೋದು ಅಂತ ಕೂಡ ತೋರಿಸ್ದೆ ಅಲ್ವಾ. ನಾನಿಲ್ಲಿ ಫ್ರಂಟಲ್ಲಿ ಅಷ್ಟೇ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸೆರಗು ಮಡಚುವಾಗ ಎರಡೂ ತುದಿ ಒಂದೇ ಸೈಡು ಬರಬೇಕು ಅಂತ ಹೇಳಿದ್ದೆ. ಅದ್ರ ಬೆನಿಫಿಟ್ ಏನು ಅಂದರೆ, ಈ ರೀತಿ ಸೆರಗು ಹಾಕುವಾಗ ನೀವು ಯಾವ ಸೈಡ್ ಬೇಕೋ ಆ ಸೈಡ್ ಹಾಕೋಬೋದು. ಅಶ್ವಿನ್ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅವನು ಇಲ್ಲೇನೆ ಇದ್ದಾನೆ. ಸೊ ಅವನು ಆಟ ಆಡಿಸ್ಕೊತಾನೆ. ನಾನೀಗ ಈ ವಿಡಿಯೋಗೂ ಕೂಡ ವಾಯ್ಸ್ ಕೊಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಆ ಕೋಲಿಗೆ ಈ ಸೆರಗನ್ನ ಸುತ್ತಬೇಕು. ಸುತ್ತಿ ಫ್ರಂಟಲ್ಲಿರೋ ಈ ಮುಸ್ಕಿನ ತುದಿಯನ್ನ ಈ ರೀತಿ ಇಟ್ಟು ಒಂದು ದಾರದಿಂದ ಕಟ್ಟಬೇಕು. ನೆಕ್ಸ್ಟ್ ಇದನ್ನ ನಾವು ಸೊಂಟದ ಪಟ್ಟಿ ಅಥವಾ ಡಾಬಿನಿಂದ ಕವರ್ ಮಾಡ್ಕೋಬಹುದು. ಈ ರೀತಿ ಕಟ್ಕೊಂಡ ನಂತರ ನಾವು ಎಲ್ಲೆಲ್ಲಿ ಪಿನ್ ಹಾಕಿರ್ತೀವೋ ಅದನ್ನ ನೀಟಾಗಿ ರಿಮೂವ್ ಮಾಡಬೇಕು. ಹಾಗೆ ಈ ಭಾಗದಲ್ಲಿ ಇನ್ನೊಂದು ಪಿನ್ ಹಾಕಬೇಕು. ಈ ರೀತಿ ಪಿನ್ ಹಾಕೋದ್ರಿಂದ ಸೀರೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ, ಜರ್ದು ಹೋಗೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ 2 ನ್ಯೂಸ್ ಪೇಪರನ್ನು ಸಪ್ರೇಟ್ ಆಗಿ ಈ ರೀತಿ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಜಸ್ಟ್ ಈ ರೀತಿ ಮುದುಡಿ ಮಾಡಿದ್ರೆ ಸಾಕಾಗತ್ತೆ. ಅದನ್ನು ಈ ಸೀರೆ ಭಾಗದಲ್ಲಿ ಕೆಳಗಡೆ ಇಡಬೇಕು. ಈ ರೀತಿ ಇಡೋದ್ರಿಂದ ದೇವಿ ಕುತ್ಕೊಂಡಿದ್ದಾರೆ ಪದ್ಮಾಸನ ಹಾಕಿ ಅನ್ನೋ ಥರ ಕಾಣಿಸುತ್ತೆ. ನೀವು ಇದನ್ನು ಹೇಗೆ ಕವರ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 2 ಸೈಡಲ್ಲೂ ಈ ರೀತಿ ಪೇಪರನ್ನು ಇಟ್ಟು ಎಕ್ಸ್ಟ್ರಾ ಇರುವಂಥ ದಡಿಯನ್ನು ಅಂದರೆ ಬಾರ್ಡ್ರನ್ನು ಒಳಗಡೆ ಹಾಕ್ತಾ ಇದ್ದೀನಿ. ಹಾಗೆ ಹಿಂದ್ಗಡೆ ನಿಮಗೆ ಏನೆಲ್ಲ ಕಾಣಿಸುತ್ತಲ್ವಾ ಎಕ್ಸ್ಟ್ರಾ ಸೀರೆ, ಅದನ್ನು ಕೂಡ ಕವರ್ ಮಾಡಬೇಕಾಗುತ್ತೆ ಹೀಗೆ. ಸೊ ಈ ರೀತಿ ಕವರ್ ಮಾಡಿದಾಗ ಪೂರ್ತಿ ರೆಡಿ ಆಯ್ತು ನಾವು ಸೀರೆ ಉಡಿಸಿದ್ದು. ಅದಾದ ನಂತರ ನಮ್ಮ ಹತ್ರ ಇರುವಂತ ಒಡವೆಗಳನ್ನ ಈ ರೀತಿ ಹಾಕಿ ಅಲಂಕಾರ ಮಾಡಿದ್ರೆ ಆಯ್ತು. ದೇವಿ ತುಂಬಾನೇ ಚೆನ್ನಾಗಿ ಕಾಣ್ತಾರೆ. ಕೆಲವೊಬ್ರ ಹತ್ರ ಮುಖ ಇರುತ್ತೆ, ಕೆಲವೊಬ್ರ ಹತ್ರ ಇರಲ್ಲ. ಇಲ್ದೇ ಇರೋರು ಜಸ್ಟ್ ಕಾಯಿ ಇಟ್ಟು ಅದಕ್ಕೆ ಕುಂಕುಮದಿಂದ ಅಲಂಕಾರ ಮಾಡಿದ್ರು ಕೂಡ ಸಾಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಕ್ವಿಕ್ ಆಗಿ ಸಿಂಪಲ್ ಆಗಿ ದೇವಿಗೆ ಸೀರೆ ಉಡಿಸ್ಬೋದು ಅಂತ ಹೇಳಿ. ನೆಕ್ಸ್ಟ್ ದೇವಿಗೆ ಅಲಂಕಾರ ಮಾಡೋದಕ್ಕೆ ಹೇಗೆ ಕಿರೀಟ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಮಗೆ ಬೇಕಾಗಿರೋದು ಒಂದು 6 ರಿಂದ 7 ಮಾವಿನ ಎಲೆ, ಸ್ವಲ್ಪ ಸೇವಂತಿಗೆ ಹೂವು, ಹಾಗೆ ಗುಲಾಬಿ ಹೂವು. ಈ ರೀತಿ ಒಂದು ಪ್ಲೇವುಡ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಟೆಪ್ಲರ್ ಬೇಕಾಗುತ್ತೆ, ಒಂದು ಕಡ್ಡಿ. ಇಷ್ಟಾದ್ರೆ ಕಿರೀಟ ಈಸಿಯಾಗಿ ಮಾಡಬಹುದು.
ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರ ಮನೇಲೆಲ್ಲ ವರಮಹಾಲಕ್ಷ್ಮಿ ಕೂರಿಸ್ತಾರೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಫಸ್ಟ್ ಟೈಮ್ ಏನಾದರೂ ಈ ಚಾನಲ್ ವಿಡಿಯೋ ನೀವು ನೋಡ್ತಾ ಇದ್ರೆ ನಾನು ವ್ಲಾಗ್ಸ್ನ ಜೊತೆ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಕೂಡ ಹಾಕ್ತಾ ಇರ್ತೀನಿ. ಹಾಗಾಗಿ ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು, ಅದರ ಲಿಂಕನ್ನು ಕೂಡ ಮೇಲ್ಗಡೆ ಕೊಟ್ಟಿರ್ತೀನಿ. ಯಾರೆಲ್ಲ ನಾನು ತೋರಿಸಿರೋಂಥ ಈ ಮೆಥಡ್ನಲ್ಲಿ ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸ್ತೀರಾ ಹಾಗೆ ಡೆಕೋರೇಷನ್ ಮಾಡ್ತೀರೋ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಮಾಡಿರೋ ವಿಡಿಯೋಕ್ಕೆ ಇಷ್ಟು ಚೆನ್ನಾಗಿರೋಂಥ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಖುಷಿ ಆಗುತ್ತೆ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.